ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ನಿಮ್ಮ ಜೊತೆ. ಈ ವರ್ಷ ಬಿಗ್ ಬಾಸ್ 2025 ಸೀಸನ್ 12 ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ಈ 2025 ಇವು 9 ತಿಂಗಳು ಹೆಂಗೆ ಹೋದವು ಅನ್ನೋದು ಗೊತ್ತಾಗಲಿಲ್ಲ. ಇನ್ನು ಈ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗೈತಿ, ಇನ್ನು 3 ತಿಂಗಳು ಹೆಂಗೆ ಹೋಗುತ್ತೆ ಅನ್ನೋದನ್ನು ಗೊತ್ತಾಗಿಲ್ಲ ನಮಗೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ಈಗ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕೂಡ ಒಂದು ವಾರ ಆಯ್ತು. ಅವು ನೀವು 3 ವಾರದೊಳಗೆ ನೀವು ಫೈನಲಿಸ್ಟ್ ಚೆಕ್ ಮಾಡಬೇಕು, 3 ವಾರದೊಳಗೆ ಫೈನಲಿಸ್ಟ್ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ರಲ್ಲ. ನಮಗೆ 3 ವಾರ ಆಗೈತೆ ನಂಗೆ ಆಗ್ಬಿಟ್ಟೈತೆ ನಮಗದು. ಇರಲಿ, ಬಿಗ್ ಬಾಸ್ ನೋಡೋವಂಥವ್ರಿಗೆಲ್ಲರಿಗೂ ಏನಪ್ಪ ವಿಶೇಷಪ್ಪ ಅಂತಂದ್ರೆ, ಅತಿ ಆಯಿತು ಅಶ್ವಿನಿ ಆಟ, ಗಿಲ್ಲಿ ಆಟ, ಗಿಚ್ಚಿ ಗಿಲಿಗಿಲಿ. ಅತಿ ಆಯಿತು ಅಶ್ವಿನಿ ಆಟ, ಗಿಲ್ಲಿ ಆಟ, ಗಿಚ್ಚಿ ಗಿಲಿಗಿಲಿ ಟೈಟ್ಲ್. ಸೊ ಹಂಗಾಗಿ ಇಲ್ಲಿ ನನಗೆ ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದ್ದೀನಿ, ಒಂದು ವಾರ ಆಯಿತು ಇವತ್ತಿಗೂ. ಎಲ್ಲ ಕಡೆಯಲ್ಲೂ ಯಾವ ಕ್ಯಾಮರಾದಲ್ಲಿ ನೋಡಿದ್ರು ಗಿಲ್ಲಿ ಮತ್ತು ಅಶ್ವಿನಿ ಜಂಟಿ ಸ್ಪರ್ಧಿಗಳು. ಈ ಕಡೆ ಒಂಟಿ ಸ್ಪರ್ಧಿಯಾಗಿ ರಾಜಮಾತಾ ಸ್ಥಾನದಲ್ಲಿರುವಂತಹ ಅಶ್ವಿನಿ ಮೇಡಮ್ ಅವರ ಕಾಣಿಸಕತ್ತಾರೆ, ಬೇರೆ ಯಾರೂ ಕಾಣಿಸೋವಲ್ರು. ಅವಾಗ ಒಂದು ಸ್ವಲ್ಪ ಕಾಕ್ರೋಚ್ ಸುಧೀರ್ನವ್ರನ್ನ ತೋರಿಸ್ತಾರೆ, ಅವಾಗ ಒಂದು ಸ್ವಲ್ಪ ಧನುಷನ್ ತೋರಿಸ್ತಾರೆ, ಒಂದು ಸ್ವಲ್ಪ ಚಂದ್ರಪ್ರಭಾ. ಅದು ಬಿಟ್ಟರೆ ಆಮೇಲೆ ಯಾರಪ್ಪ, ಜಾನ್ವಿ ಮೇಡಮ್ಮ, ಆಮೇಲೆ ಅಭಿಷೇಕ ಮತ್ತು ಅಶ್ವಿನಿ NS ಅಂತೇಳಿ ಅವ್ರವ್ರನ್ನ ಅವಾಗ ಇಡೀ ಎಲ್ಲೇನ ಟ್ರೋಲ್ ಪೇಜ್ನಾಗರ ಹೋಗು ಗಿಲ್ಲಿ ಕಾವ್ಯನೇ ಕಾಣಿಸಕತ್ತಾರೆ, ಅವ್ರ ವಿರುದ್ಧ ಮಾತಾಡುವಂಥ ಅಶ್ವಿನಿ ಮೇಡಮೇ ಕಾಣಿಸಕತ್ತಾರೆ. ಇವರು ಮೂವಾರು ಬಿಟ್ಟರೆ ಬಿಗ್ ಬಾಸ್ನೊಳಗೆ ಏನಾರು ನಡೆಯಕತ್ತೈತು ಇಲ್ಲೋ ಅನ್ನೋದು ನನಗೆ ಅರ್ಥ ಆಗವಲ್ತು. ನಮ್ಮ ಮಾಳು ಅಣ್ಣಾಜಿ ಹೋಗ್ಯಾರ, ಅದು ಅವರು ಇವತ್ತೇನೋ ಗೇಮ್ ಚಲೋ ಆಡ್ಯಾರ, ಸುಧೀರ್ ಅವ್ರನ್ನ ಫೈನಲಿ ಕಳಿಸ್ಕೊಟ್ರು ಅನ್ನುವಂಥ ಮಾಹಿತಿ ಸಿಗಾಕತ್ತೈತಿ. ಅವ್ರು ಒಂದು ಸ್ವಲ್ಪ ಅವಾಗ ಕಾಣಿಸ್ಕೋತಾರೆ. ಇನ್ನು ಉಳಿದವರು ಏನು ಮಾಡತ್ತಾರೋ, ಅದು ಬಿಗ್ ಬಾಸ್ ಹೆಂಗೆ ನಡೆಯೋಕೆ ವರ್ಷ ಏನಪ್ಪ ಅಂದ್ರೆ ಫೈನಲ್ಲೇ ಇನ್ನೂ 3 ವಾರ ಐತೆ ಅನ್ಲಕ್ಕೆ ಫೈನಲ್ ಯಾರು ಸೆಲೆಕ್ಟ್ ಆಗ್ತಾರೆ ತೋರಿಸಿದ್ರು. ಏನಪ್ಪ ಬಿಗ್ ಬಾಸ್ಗೆ ಹುಚ್ಚು ಬಡ್ದೈತು ಇಲ್ಲ ನೋಡೋರಿಗೆ ನಮಗೆ ಹುಚ್ಚು ಹಿಡ್ದೈತು ಒಂದು ಅರ್ಥ ಆಗವಲ್ತು. ಒಟ್ಟು ಬಿಗ್ ಬಾಸ್ನೊಳಗೆ 1 ವಾರದೊಳಗನ ಫೈನಲ್ ಹೆಂಗೆ ಸೆಲೆಕ್ಟ್ ಮಾಡ್ತಾನಪ್ಪ, ಓಟ್ ಒಂದು ಹಾಕಿಲ್ಲ, ಅವನು ಅಭಿಪ್ರಾಯ ಗೊತ್ತಿಲ್ಲ, ಅವನದು ಮನುಷ್ಯ ಹೆಂಗದ ನಮಗೂ ಗೊತ್ತಿಲ್ಲ. ಹೆಂಗೆ ಸೆಲೆಕ್ಟ್ ಮಾಡ್ತಾನೋ ಬಿಗ್ ಬಾಸ್ ನಮ್ಗೆ ಅರ್ಥ ಆಗವಲ್ತು. ಒಟ್ಟಿಗೆ ಸದ್ಯ ಗಿಲ್ಲಿ ಆಟ, ಗಿಲ್ಲಿ ಕಾಮಿಡಿ ನೋಡೋಕೆ ಭಾಳ ಚಲೋ ನಡೆದೈತಿ. ಅಶ್ವಿನಿ ಮೇಡಮ್ ಅವ್ರಿಗೆ ಎದುರು ಸಾಧಿಸಕಚ್ಚಾರ, ಎದಿರೋದ್ರಿಂದ ಇವ ಮಚ್ಚು ಹುಚ್ಚು ಮಾಡ್ತಾನೆ ಗಿಲ್ಲಿ. ಸೊ ಹಂಗಾಗಿ ಒಟ್ಟು ಚಲೋ ನಡೆದೈತೆ ಅನ್ನೋದು ನಮ್ಮ ವಿಷಯಪ್ಪ. ಮತ್ತು ಮುಂದೆ ಏನಾಕತಿ ಗೊತ್ತಿಲ್ಲ, ನೋಡೋಣ ಅದು ಏನೇನು ಆಕತಿ ಏನೇನು ಬಿಡ್ತೈತಿ. ಆಮೇಲೆ ಈ ಗಿಲ್ಲಿ ಅವರಿಗಂತೂ ಭಾಳ ಕಾಮಿಡಿ, ಆಮೇಲೆ ರಾಜಾ ಹುಲಿ ಡೈಲಾಗ್ ಹೊಡೆದಪ್ಪ, ಅದು ಯಾವುದು, ನಮ್ಮ ಮತ್ತೆ ಮಗಳಿನ ಕೊನೆ ತಕ್ಕನ ಕಣ್ಣು ಹೊಡಿತಾನೆ ಇರ್ತೀವಿ, ನಮ್ಮನ್ನ ಯಾರು ಕೇಳೋರು. ಈ ಡೈಲಾಗ ಭಾರಿ ಮಸ್ತ್ ಹೊಡ್ಯಾಕಿಚ್ಚಾರ. ಆಮೇಲೆ ಅವರು ಕೂಡ ಹೆಂಗಿದ್ರು ನನಗೂ ಗೊತ್ತಾಗಲಿಲ್ಲ ಅವ್ರು ಯಾರು ಅಶ್ವಿನಿ ಮೇಡಮ್ ಅಂತೇಳಿ. ಅವ ಡೈಲಾಗ್ ಹೊಡೆದ ಮೇಲೆ ಈ ಟ್ರೋಲ್ ಪೇಜ್ನೊಳಗೆ ಬರತ್ತಿತ್ತು, ನನಗೆ ಅವಾಗ ಗೊತ್ತಾಯ್ತು ಅವ್ರ ಅಂತೇಳಿ. ಅಲ್ಲ, ಸ್ವಲ್ಪ ವಯಸ್ಸಾಗ್ಯಾವ, ಅದ್ರಾಗ ಏನಿಲ್ಲ. ಬಟ್ ಮೇಡಮರ ನೀವು ಮಾತ್ರ ಒಬ್ಬರನ್ನ ಬೇಕು ಅಂತೇಳಿ ಟಾರ್ಗೆಟ್ ಮಾಡ್ತಾಯಿದ್ರಿ. ಇದು ಭಾಳ ಒಳ್ಳೆಯದಲ್ಲ, ನಿಮ್ಮ ಅಭಿಮಾನಿ ಬಳಗಕ್ಕೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ. ಮುಂದೆ ಟ್ರೋಲ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತವೆ. ಹಾಗೆ ಅದನ್ನು ಸ್ವಲ್ಪ ಬಿಡ್ರಿ, ಒಂದು ಸ್ವಲ್ಪ ತಿದ್ಕೊಳ್ರಿ. ಇವತ್ತು ಸುದೀಪ್ ಸರ್ ಅವರು ಕೂಡ ಅದ್ಧೂರಿ ಆದಂಥ ಒಂದು ಓಪನಿಂಗ್ ಜೊತೆಗೆ ಬರ್ತಾರೆ. ಅವರು ಈಗ ಬೆಂಡ್ ಹತ್ತಲಿ ನಿಮಗೆ ಅಂತ ನಾವು ಕೇಳ್ಕೊಳ್ತೀವಿ. ಆಗ ಮತ್ತು ಇದು ರಾಜಮಾತೆ ಗೌರವ ಕೊಡ್ಬೇಕನ್ನುವಂಥದ್ದನ್ನು ಗಿಲ್ಲಿ ಮರ್ತೇ ಬಿಟ್ಟಾನ. ಆ ಬಿಗ್ ಬಾಸ್ ಮನೆಯೊಳಗೆ ಯಾರಾದ್ರೇನು, ಕಾಮಿಡಿ ಆದ್ರೇನು, ಹೀರೋ ಆದ್ರೇನು ಗೌರವ ಕೊಡಲೇಬೇಕು. ಅದನ್ನು ಸುದೀಪ್ ಸರ್ ಪಕ್ಕಾ ಹೇಳ್ತಾರೆ, ಅದನ್ನು ಗಿಲ್ಲಿಗೆ ಕ್ಲಾಸ್ ತೊಗೊತಾರೆ ಇವತ್ತು. ಬಟ್ ಗಿಲ್ಲಿ ಏನು ಹೊರಗೆ ಹೋಗಂಗಿಲ್ಲ, ಹೊರಗೆ ಹೋಗೋ ಸಾಧ್ಯತೆ ಇರುವಂಥದ್ದು ಕರಿಬಸಪ್ಪ ಮತ್ತು ಅವ್ರ ಜೊತೆಗಿರುವಂತಹ ಒಬ್ಬ ವ್ಯಕ್ತಿ, ಇನ್ನೊಬ್ಬರು ಅವ್ರ ಹೆಸರು ಏನೋ ಬರುವಲ್ತು ನನಗೆ. ಅವರು ಬರ್ಬೋದು, ಆಲ್ಮೋಸ್ಟ್ ಆಲ್ ಎಲಿಮಿನೇಷನ್ ಆಗ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಮತ್ತು ಗೊತ್ತಿಲ್ಲ ಹೆಂಗೆ ಆಗುತ್ತೆ ಅನ್ನುವಂಥದ್ದು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ. ಇವತ್ತೊಂದು ಸ್ವಲ್ಪ ಸುದೀಪ್ ಸರ್ ಬರ್ತಾರೆ, ಸ್ವಲ್ಪ ಫಸ್ಟಿಗೆಲ್ಲ ಚೇಷ್ಟೆ ಕಾಮಿಡಿ, ಅವ್ರ ಸ್ಟೈಲ್ ನೋಡ್ಬೋದು. ಸುದೀಪ್ ಸರ್ ಸ್ಟೈಲು, ಅವ್ರ ಬಟ್ಟೆ, ಅವ್ರ ಮಾತಿನಲ್ಲಿರುವಂಥ ಅದೊಂದು ಸ್ಟೈಲ್ ಐತಿ, ಹಿಂಗೆ ಕೈ ಮಾಡಿ ಮಾತಾಡುವಂಥದ್ದು, ಆಮೇಲೆ ನಗುವಂಥದ್ದು, ಅದೊಂದು ಸರಿ ಟೀ ಕುಡಿಯುವಂಥ ಸ್ಟೈಲ್ ಆಗಿರಲಿ, ಕಾಫಿ ಕುಡಿಯುವಂಥ ಸ್ಟೈಲ್ ಆಗಿರಲಿ, ಆ ಕಿಚ್ಚ ಸುದೀಪ್ ಅವ್ರು ನಿಲ್ಲುವಂತಹ ಒಂದು ಗಾಂಭೀರ್ಯತನದಿಂದ ನಿಲ್ಲುವಂತಹ ಒಂದು ಧೈರ್ಯ, ಆ ಒಂದು ಸ್ಟೈಲ್, ಆ ಲುಕ್, ಆ ಹೇರ್ ಸ್ಟೈಲ್, ಅದೆಲ್ಲ ನೋಡುವಂಥದ್ದು ಒಂದು ಭಾಗ್ಯ. ಕೆಲವೊಬ್ಬರು ಅಭಿಮಾನಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದೆ. ನಮ್ಗೆ ಅವ್ರ ಸ್ಟೈಲ್ ನೋಡೋದು ಒಂದು ಖುಷಿ. ಆಮೇಲೆ ಅವ್ರು ಮಾತಾಡೋ ಶೈಲಿ, ಹೆಂಗೆ ಯಾರ್ಯಾರನ್ನ ತೊಗೊಂಡೋಗ್ಬೇಕು, ಯಾರ್ಯಾರನ್ನ ಹೆಂಗೆ ಮಣಿಸ್ಬೇಕು ಅನ್ನೋಂಥದ್ದು ಭಾಳ ಅವ್ರಿಗೆ ಚೆನ್ನಾಗಿ ಗೊತ್ತದ. ಆ ವಿಷಯವನ್ನು ನಾವು ಕೂಡ ಎಲ್ಲರೂ ತಿಳ್ಕೊಂಡಿದ್ದೀವಿ ಈಗಾಗಲೇ. ಮತ್ತು ಅವ್ರ ಸ್ಟೈಲ್ ನೋಡ್ಬೇಕಂತ ಭಾಳ ಕಾತುರದಿಂದ ನಾ ಕಾಯಕತ್ತೀನಿ.
ನೀವು ಕೂಡ ಕಾಯಕತ್ತಿರೋದು ಗೊತ್ತೈತಿ. ಆದರೂ ಬಿಗ್ ಬಾಸು ಫೈನಲ್ ಸೆಲೆಕ್ಟ್ ಮಾಡಿದ್ದು ಹೆಂಗೇನಪ್ಪ ನನಗೆ ಇದು ಅರ್ಥ ಆಗಲಿಲ್ಲ. ಸುಧೀರ್ ಅವರು ಒಂದೇ ಸರಿ ಫೈನಲ್ ಹೋಗ್ಬಿಟ್ರು. ಅದು ಫೈನಲ್ ಹೋದ್ಮಕ್ಕೆ ಈಗ ಅದು ಹೆಂಗೆ ಆಡಿದ್ರೆ ನಡೀತಿದ್ದೇನೆ, ಈಗ ಗೇಮ್ ಆಡಿದ್ರೆ ನಡೀತಿದ್ದೇನೆ, ಗೇಮ್ ಆಡ್ಲಿಕ್ಕೆ ನಡೀತಿದ್ದೇನೆ, ಹೆಂಗಂತ ಆತನ ಮ್ಯಾಗ ಹಿಂಗೆ ಓಟ್ ಹಾಕ್ಬೇಕು ಈಗ ನಾವು. ಆತ ಬೇಸಿಲ್ಲ ಅಂತ ಹೆಂಗೆ ಹೇಳ್ಬೇಕು, ಚಲೋ ಆಡಲ್ಲ ಅಂತ ಹೆಂಗೆ ಹೇಳ್ಬೇಕು, ಫೈನಲ್ಲಿಗೆ ಸೆಲೆಕ್ಟ್ ಆದ್ಬೇಕು ಮತ್ತೆ ಯಾಕೆ ಆತ ಓಟ್ ಹಾಕೋದು. ಇವ್ರು ತಿಳಿದು ಮಾಡೋಂಗಿತ್ತಪ್ಪ ಅಂದ್ರೆ ಮತ್ತೆ ಯಾಕೆ ನಾವು ಬಿಗ್ ಬಾಸ್ ನೋಡೋಕೆ ಹೋಗ್ಬೇಕು ಅನ್ನೋದು ನನ್ನ ವಿಚಾರ. ಮತ್ತು ಇನ್ನೇನೇನೈತೆ ಗೊತ್ತಿಲ್ಲ, ನೋಡೋಣ ಅದು ಏನಾಗುತ್ತೆ ಬಿಗ್ ಬಾಸ್. ಈ ಸುದೀಪ್ ಬರಲಿ ಇವತ್ತು, ಸುದೀಪ್ ಅವ್ರು ಬಂದು ಅದಾದ ನಂತರ ಅವರು ಏನೇನು ಹೇಳ್ತಾರೆ. ಮೋಸ್ಟ್ಲಿ ಗಿಲ್ಲಿಗೆ ಕ್ಲಾಸ್ ತೊಗೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನೀವು ಯಾರೂ ಕೂಡ ಮನೇಲಿ ಕಾಣಿಸಕತ್ತಿಲ್ಲ ಅಂತೇಳಿ ಎಲ್ಲರಿಗೂ ಒಂದಿಷ್ಟು ಕ್ಲಾಸ್ ತಗೋಬೋದು. ಮೊನ್ನೆ ಮಾಳು ಅಣ್ಣವ್ರು ಕೂಡ ಒಂದು ಭಾಳ ಮಸ್ತ್ ಸಾಂಗ್ ಹಾಡಿದ್ರು, ಅದು ಫೀಲಿಂಗ್ ಸಾಂಗ್ ಭಾರಿ ಚಲೋ ಇತ್ತು. ಅವರಿಗೆ ಆಲ್ಮೋಸ್ಟ್ ಆಲ್ ಆ ಫೀಲಿಂಗ್ ಸಾಂಗು ಈ ಬೆಂಗಳೂರವರಿಗೆ ಆಮೇಲೆ ಆ ನಟರಿಗೆ ಅರ್ಥ ಆಗಿರಲಿಕ್ಕಿಲ್ಲ ಮೋಸ್ಟ್ಲಿ. ನೋಡೋಣ ಅದು ಏನೇನು ಚರ್ಚೆ ಮಾಡ್ತಾರೋ, ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂತಹ ಒಂದು ವಿಡಿಯೋ ಇವತ್ತು ಬರ್ತಾ ಇದೆ, ಎಲ್ಲರೂ ನೋಡೋಣ. ಥ್ಯಾಂಕ್ ಯು.